ಇರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ನಂದಿನಿ. ಬನ್ನಿ ಇವತ್ತಿನ ಪ್ರಮುಖ ಸುದ್ದಿನ. ಗ್ರಾಮೀಣ ಭಾಗದಲ್ಲಿ ನಡೆದ ಕೃಷಿ ಮಹೋತ್ಸವಕ್ಕೆ ರೈತರಿಂದ ಭಾರೀ ಸ್ಪಂದನೆ ವ್ಯಕ್ತವಾಗಿದೆ. ನಿಪ್ಪಾಣಿ ಪಟ್ಟಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಜನಸಾಗರವೇ ಹರಿದು ಬಂದಿದೆ. ಭಾನುವಾರದ ರಜೆ ಹಿನ್ನೆಲೆಯಲ್ಲಿ ಅನೇಕರು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿವಿಧ ಕೃಷಿ ಪ್ರದರ್ಶನಗಳನ್ನು ಆಸಕ್ತಿಯಿಂದ ವೀಕ್ಷಿಸಿದರು. ಕಾರ್ಯಕ್ರಮದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನ, ಉತ್ತಮ ಗುಣಮಟ್ಟದ ಬೀಜಗಳು, ರಸಗೊಬ್ಬರಗಳು ಹಾಗೂ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿತ್ತು. ರೈತರು ಈ ಮಾಹಿತಿಯನ್ನು ತಿಳಿದುಕೊಳ್ಳಲು ಹೆಚ್ಚಿನ ಆಸಕ್ತಿ ತೋರಿದರು. ಇದಕ್ಕೂ ಜೊತೆಗೆ ಲಾವಣಿ ನೃತ್ಯ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಹೋತ್ಸವಕ್ಕೆ ಹೆಚ್ಚುವರಿ ಮೆರುಗು ನೀಡಿದವು. ಸ್ಥಳೀಯ ಕಲಾವಿದರು ತಮ್ಮ ಕಲಾ ಪ್ರದರ್ಶನದ ಮೂಲಕ ಪ್ರೇಕ್ಷಕರ ಮನಸೆಳೆದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ರೈತರು ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಇಂತಹ ಮಹೋತ್ಸವಗಳು ಬಹಳ ಸಹಕಾರಿ ಎಂದರು. ಕೃಷ್ಣ ಆರಗೆ, ಪವರ್ ಟೈಮ್ಸ್ ನ್ಯೂಸ್, ನಿಪ್ಪಾಣಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ರೈತನ ಮಗ. ಇವತ್ತು ನೋಡಬೇಕಿದ್ರೆ ಜೊಲ್ಲೆ ಉದ್ಯೋಗ ಸಮೂಹ ಆಗಿರ್ಬೋದು, ಹಲಸಿದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ವತಿಯಿಂದ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಯುವವನ್ನು ನೋಡಬೇಕಾಗಿದ್ದ ಹುರಿನರು, ಅದೇ ರೀತಿಯಾಗಿ ನೋಡಬೇಕಾದ್ರೆ ಬ್ಯಾಂಕಿನ ಅಧ್ಯಕ್ಷರು, ಮಾಜಿ ಸಂಸದರು ಹಾಗೂ ಸಹಕಾರತ್ನ ಶ್ರೀ ಅಣ್ಣಸಾಹೇಬನ ಜೊಲ್ಲೆಜಿ, ಅದೇ ರೀತಿಯಾಗಿ ನಮ್ಮ ನಿಪ್ಪಾಣಿ ಮತಕ್ಷೇತ್ರದ ಒಂದು ಜನಪ್ರಿಯ ಶಾಸಕರು, ಹಾಗೆ ನೋಡಬೇಕಾಗಿದ್ದರೆ ದಕ್ಷಿಣ ಭಾರತದಲ್ಲಿ ಒಂದು ಧಾರ್ಮಿಕ ಕ್ರಾಂತಿಯನ್ನು ಮಾಡಿದಂಥ ಮತ್ತು ಶ್ರೀ ಶಶಿಕಲಾ ಅಣ್ಣಸಾಹೇಬ್ ಜೊಲ್ಲೆಜಿ ಅವರ ವಿಶೇಷ ಪ್ರಯತ್ನದ ಮೇಲೆ ಇವತ್ತು ನಾವು ಇಲ್ಲಿ ನಿಪ್ಪಾಣಿ ಹಲಸಿದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರೈತರ ಒಂದು ಕೃಷಿ ಉತ್ಸವ ಅಲ್ಲ, ಇದು ರೈತರ ಹಬ್ಬವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನೋಡಬೇಕಿದ್ದು ಸುಮಾರು ದಿನಾಂಕ 11/3/2026ರಿಂದ ಈ ಒಂದು ಕೃಷಿ ಉತ್ಸವ ಸೀಸನ್ 2 ಸ್ಟಾರ್ಟ್ ಆಗಿದೆ. ಇದರಲ್ಲಿ ನೋಡಬೇಕಾಗಿತ್ತಂದರೆ ಧಾರ್ಮಿಕವಾಗಿರ್ಬೋದು, ಕಲೆ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಹೀಗೆ ಹಲವಾರು ಕ್ಷೇತ್ರಗಳನ್ನು ಇದರಲ್ಲಿ ಒಳಗೊಂಡಿದೆ. ಅದೇ ರೀತಿಯಾಗಿ ವಿಶೇಷವಾಗಿ ನೋಡಬೇಕಾಗಿದ್ದರೆ ರೈತರಿಗೆ ಉಪಯೋಗವಾಗುವಂಥ ಒಂದು ಎಲ್ಲ ಸಾಮಗ್ರಿಗಳು, ಇವತ್ತು AI ಟೆಕ್ನಾಲಜಿ ಆಗಿರ್ಬೋದು, ಹೊಸ ಒಂದು ಉಪಕರಣಗಳಾಗಿರ್ಬೋದು, ಅತಿ ಕಡಿಮೆ ವೆಚ್ಚದಲ್ಲಿ ಉತ್ತಮ ಆದಾಯವನ್ನು ಯಾವ ರೀತಿಯಾಗಿ ನಾವು ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೀಡುವಂಥ ಎಲ್ಲ ಒಂದು ಉಪಕರಣಗಳಾಗಿರ್ಬೋದು, ಅದರ ಬಗ್ಗೆ ಉಪನ್ಯಾಸಗಳಾಗಿರ್ಬೋದು, ಮುಂಜಾನೆ ವಿಶೇಷವಾದಂಥ ಸ್ಪರ್ಧೆಗಳಾಗಿರ್ಬೋದು, ಅದೇ ರೀತಿಯಾಗಿ ಒಂದು ಸಾಯಂಕಾಲದ ಸಮಯದಲ್ಲಿ ವಿಶೇಷವಾದಂಥ ಒಂದು ಡಾಗ್ ಶೋ ಆಗಿರ್ಬೋದು, ಡೊಳ್ಳಿನ ಒಂದು ಸ್ಪರ್ಧೆಗಳಾಗಿರ್ಬೋದು, ಅದೇ ರೀತಿಯಾಗಿ ಹಲವಾರು ಸ್ಪರ್ಧೆಗಳನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಅದೇ ಪ್ರಕಾರವಾಗಿ ನೋಡಬೇಕಾಗಿರ್ತದೆ ಒಂದು ಉತ್ತಮ ರೀತಿಯಾಗಿರುವಂಥ ಒಂದು ಆಟೋಟದ ಕಾರ್ಯಕ್ರಮ ಇಲ್ಲಿ ನೋಡಬೇಕಾಗಿರ್ತದೆ. ಚಿಕ್ಕ ಮಕ್ಕಳಿಗಾಗಿರುವಂಥ ವಿಶೇಷವಾದಂಥ ಆಟದ ಒಂದು ಮೈದಾನ ಆಗಿರ್ಬೋದು, ಅದೇ ರೀತಿಯಾಗಿ ಭಾರತೀಯ ಸಂಸ್ಕೃತಿಯನ್ನು ನಾವು ಯಾವ ರೀತಿಯಾಗಿ ಉಳಿಸಿಕೊಂಡು ಹೋಗಬೇಕು, ಒಂದು ಧಾರ್ಮಿಕವಾಗಿರುವಂಥ ಅಭಂಗ, ರಿಪೋರ್ಟ್, ಅದೇ ರೀತಿಯಾಗಿ ನೋಡಬೇಕಾಗಿದ್ದರೆ ಬೇರೆ ಭಜನಾ ರಾಕ್ಸ್ ಇರ್ಬೋದು, ಅದೇ ರೀತಿಯಾಗಿ ನೋಡಬೇಕಾಗಿದ್ದರೆ ನಮ್ಮ ಜನಪದ ಸಾಹಿತ್ಯವನ್ನು ಉಳಿಸಬೇಕು ಅನ್ನೋಂಥ ಒಂದು ದೃಷ್ಟಿಕೋನದಿಂದ ಒಂದು ಜನಪದ ಸಾಹಿತ್ಯದ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಹಲವಾರು ನೋಡಬೇಕಾಗಿದ್ದರೆ ಮನರಂಜನಾ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮ, ಶೈಕ್ಷಣಿಕವಾಗಿರಾಗ್ಬೋದು, ಅದೇ ರೀತಿಯಾಗಿ ವಿವಿಧ ರೀತಿಯ ಸ್ಟಾಲ್ಗಳು, ಆ ಸ್ಟಾಲ್ಗಳ ಮುಖಾಂತರವಾಗಿ ಒಂದು ನೋಡಬೇಕಾಗಿದ್ದರೆ ವಿಶೇಷ ಶೈಕ್ಷಣಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಇವುಗಳ ಒಂದು ಪ್ರಚಾರ ಪ್ರಸಾರ ಮಾಡುವಂಥ ಕಾರ್ಯಕ್ರಮ ನಡೀತಾ ಇದೆ. ಅದೇ ರೀತಿಯಾಗಿ ತಿನಿಸುಗಳು, ನಾವು ನೋಡಬೇಕಾಗಿದ್ದರೆ ಭಾರತೀಯ ತಿನಿಸುಗಳು, ಅದರಲ್ಲಿ ನೋಡಬೇಕಾದ್ರೆ ವಿವಿಧ ತಿನಿಸುಗಳನ್ನು ಯಾವ ರೀತಿಯಾಗಿ ಅವರು ತಯಾರು ಮಾಡ್ತಾರೆ, ಒಂದು ಪಾಕಕಲೆಗೂ ಸಹಿತ ನೋಡಬೇಕಾದ್ರೆ ವಿಶೇಷ ಒಂದು ನೋಡಬೇಕಾಗಿದ್ದರೆ ಪ್ರಗತಿಯನ್ನು ಮಾಡಬೇಕು, ಅದಕ್ಕಾಗಿ ಒಂದು ಮೆಚ್ಚುಗೆ ಪ್ರಾಪ್ತ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ನೋಡಬೇಕಾದ್ರೆ ಹಲವು ತಿನಿಸುಗಳನ್ನು ಇಲ್ಲಿ ಸಹಿತ ಆಯೋಜನೆ ಮಾಡಿದ್ದಾರೆ. ಈ ರೀತಿಯಾಗಿ ಒಟ್ಟಾರೆ ನೋಡಬೇಕಾಗಿದ್ದರೆ ಇದೊಂದು ನೋಡಬೇಕಾಗಿದ್ದರೆ ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರ, ರೈತರಿಂದ ನಡೆದಂಥ ಒಂದು ನೋಡಬೇಕಾದ್ರೆ ರೈತರ ಹಬ್ಬ ಅಂತ ಹೇಳ್ಬೋದು. ಅದಕ್ಕಾಗಿ ತಾವೆಲ್ಲರೂ ಈ ಹಬ್ಬದಲ್ಲಿ ಸಹಭಾಗಿಯಾಗಿ ಈ ಹಬ್ಬವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ನೋಡಬೇಕಾಗಿದ್ದರೆ ಇವತ್ತು ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ವಿಶೇಷವಾಗಿ ನೋಡಬೇಕಾಗಿದ್ದರೆ ನಮ್ಮ ಗಡಿ ಭಾಗದಲ್ಲಿ ಒಂದು ಲಾವಣಿ ಸ್ಪರ್ಧೆಗಳನ್ನು ನಾವು ನೋಡ್ತೇವೆ. ಇವತ್ತು ನೋಡಬೇಕಾಗಿದ್ದರೆ ಪುಣಾದಿಂದ ತುಮ್ಚಾसाठी ಕಾಯ್ಪನ್ ಅನ್ನುವಂಥ ಒಂದು ನಾವಲಿ ನೃತ್ಯವನ್ನು ಸಹಿತ ಇವತ್ತು ನಡೀತಾ ಇದೆ. ಅದಕ್ಕಾಗಿ ತಾವೆಲ್ಲರೂ ಸಹಿತ ಇದನ್ನು ನೋಡಿ ಮನೋರಂಜನೆಯನ್ನು ಪಡೆದುಕೊಳ್ಳಬೇಕು. ಎಲ್ಲರಿಗೂ ಸಹಿತ ಆನಂದವಾಗುವಂಥ ಇದೊಂದು ರೈತರ ಹಬ್ಬ, ಇದರಲ್ಲಿ ತಾವೆಲ್ಲರೂ ಸಹಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಮೂಲಕವಾಗಿ